ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಏಕೆ ಮಾಡೋದಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ವಿಡಿಯೋಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿರೋ ಸ್ಟಾಕ್ಸನ್ನ ನೀವೇ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ಆ್ಯಸ್ ಎ ಎಜುಕೇಷನ್ ಪರ್ಪಸ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಫಂಡಮೆಂಟಲ್ ಅನಾಲಿಸಿಸ್ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಸ್ಕ್ರೀನರ್ ಓಪನ್ ಮಾಡಿದ್ದೀನಿ. ಸ್ಕ್ರೀನರ್ ಫಂಡಮೆಂಟಲ್ ಅನಾಲಿಸಿಸ್ ನೋಡೋಕೆ ಈಸಿ ಆಗುತ್ತೆ, ಅದಕ್ಕೆ ನಾನು ಸ್ಕ್ರೀನರ್ನ ತೊಗೊಂಡಿದ್ದೀನಿ. ನೀವು ಗೂಗಲ್ ಕ್ರೋಮ್ ಮಾಡಬೇಕಂದ್ರೆ ಸರ್ಚ್ ಮಾಡ್ಬೋದು, ಗೂಗಲಲ್ಲೂ ಸರ್ಚ್ ಮಾಡ್ಬೋದು, ಇಲ್ಲ ಸಫಾರಿಯಲ್ಲೂ ಸರ್ಚ್ ಮಾಡ್ಬೋದು. screener.in ಅಂತ ಈ ಥರ ಪೇಜ್ ಬರುತ್ತೆ ನಿಮಗೆ. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಫಾರ್ ಕಂಪನಿ ಅಂತ ಇದೆ. ನಾನು ಎಕ್ಸಾಂಪಲ್ ಯಾವ ಕಂಪನಿ ತೊಗೊಂತೀನಿ, HAL ಕಂಪನಿ ತೊಗೊತೀನಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ. ಹಾಗೆ ನೋಡಿ, ಮಾರ್ಕೆಟ್ ಕ್ಯಾಪ್ ಬಂದ್ಬಿಡ್ತು ಇದ್ರದ್ದು 3,20,587 crores ಇದೆ. ಇದ್ರದ್ದು ಕಂಪನಿ ಟೋಟಲ್ ವ್ಯಾಲ್ಯೂ 3,20,587 crores ಅಂತ. ಆಮೇಲೆ ಇದು ಕರೆಂಟ್ ಪ್ರೈಸ್ ಟ್ರೇಡ್ ಆಗ್ತಿರೋದು 4,794. ಅಲ್ಲಿದ್ರು ಇಯರ್ ಐ ಬಂದ್ಬಿಡ್ತು 5,675, ಇಯರ್ ಲೋ ಬಂದ್ಬಿಡ್ತು 1,768. ಹಾಗೆ ಇಲ್ಲಿ ನೋಡಿ ಸ್ಟಾಕ್ ಪಿ 39. ನಾನು ಪಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಹಾಗೆ ಇದು ಬುಕ್ ವ್ಯಾಲ್ಯೂ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ. ಬ್ಯಾಂಕಿಂಗ್ ಆಗಿದ್ದರೆ ತಲೆ ಕೆಡ್ಸ್ಕೊಬೇಕು, ಬುಕ್ ವ್ಯಾಲ್ಯೂ ಎಲ್ಲ. ಆದರೆ ಇರೋ ಕಂಪನೀಸ್ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಹಾಗೆ ಈ ಕಂಪನಿ ಡಿವಿಡೆಂಡ್ ಎಷ್ಟು ಕೊಡ್ತಿದೆ ಅಂದರೆ 0.7% ಡಿವಿಡೆಂಡ್ ಕೊಡ್ತಿದ್ದಾರೆ ಈ ಕಂಪನಿ ಇನ್ವೆಸ್ಟರ್ಸ್ಗೆಲ್ಲ. ಹಾಗೆ ROC ಮತ್ತು ROE ಒಂದೇ. ROE ನೋಡಿ, ರಿಟರ್ನ್ ಆನ್ ಈಕ್ವಿಟಿ, ಇದು ಆವ್ರೇಜ್ 5 years ರಿಟರ್ನ್ಸ್ ಆವ್ರೇಜ್ ತೊಗೊಂಡಿದ್ದಾರೆ 29%. ಹಾಗೆ ಇದು ಫೇಸ್ ವ್ಯಾಲ್ಯೂನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಆಗಲ್ಲ. ಹಾಗೆ ಪ್ರಾಫಿಟ್ 10 yearsಲ್ಲಿ ಎಷ್ಟು ಮಾಡಿದ್ದಾರೆ ಅಂದರೆ 10% ಇಯರ್ ಆನ್ ಇಯರ್ ಗ್ರೋ ಮಾಡಿದ್ದಾರೆ 10 years. ಹಾಗೆ 5 years 26%. ಹಾಗೆ ಡಿವಿಡೆಂಡ್ ಪೇಔಟ್ ಆಮೇಲೆ ಹೇಳ್ತೀನಿ ನಿಮಗೆ ಡಿವಿಡೆಂಡ್ ಪೇಔಟ್ ಅಂದರೆ ಏನಂತ. ಹಾಗೆ ಡೆಟ್ ಟು ಇಕ್ವಿಟಿ ನೋಡಿ 0, ಸಾಲ ಇಲ್ಲ ಈ ಕಂಪನಿಗೆ. ಸಾಲ ಇಲ್ಲ ಅಂದರೆ ತುಂಬ ಒಳ್ಳೆಯ ಕಂಪನಿ ಅಂತ ಹೇಳ್ಬೋದು. ಹಾಗೆ ಇದು ಪೆಗ್ಗು ಒಂದಕ್ಕಿಂತ ಕೆಳಗಡೆ ಇದ್ದರೆ ಒಳ್ಳೆಯದು. 1.47 ಇದೆ, ಪರವಾಗಿಲ್ಲ. ಇಂಡಸ್ಟ್ರಿ ಪಿ ನೋಡಿ 84 ಇದೆ, ಇಂಡಸ್ಟ್ರಿ ಪಿ. ಸ್ಟಾಕ್ ಪಿ 39 ಇದೆ, ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಹಾಗೆ ರಿಟರ್ನ್ ಆನ್ ಅಸೆಟ್ ಇದನ್ನು ಬ್ಯಾಂಕಲ್ಲಿ ನೋಡಬೇಕು, ಇಲ್ಲಿ ನೋಡ್ಬೋದು. ಕಂಪನಿ ಕ್ಯಾಶ್ ಆ್ಯಂಡ್ ಈಕ್ವಲೆನ್ಸ್ ಎಷ್ಟಿದೆ ಅಂದರೆ 26,422 crores ಕ್ಯಾಶ್ ಇದೆ ಕಂಪನಿನ ಹತ್ರ. ನೋಡಿ, ಡೆಟ್ಟು ಬರೀ 50 ಕೋಟಿ ಇದೆ ಅಷ್ಟೇ. 3,20,000 ಕೋಟಿ ಮಾರ್ಕೆಟ್ ಕ್ಯಾಪಿಗೆ ಬರೀ 50 ಕೋಟಿ ಮ್ಯಾಟ್ರ್ ಆಗಲ್ಲ. ಹಾಗೆ ಇಲ್ಲಿ ನೋಡಿದ್ರೆ ಪ್ರೈಸ್ ಕಾಣಿಸುತ್ತೆ ನೋಡಿ, ಮ್ಯಾಕ್ಸಿಮಮ್ ಚಾರ್ಟ್ ನಾನು ತೆಗಿತಿದ್ದೀನಿ. ಇದು 1 year ಚಾರ್ಟು, ಹಾಗೆ 5 year ಚಾರ್ಟ್ ಎಲ್ಲ ಇಲ್ಲಿ ಬೇಕಂದರೆ ನೋಡ್ಬೋದು. ಹಾಗೆ ಪಿ ರೇಷಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವಾಗ ಎಷ್ಟೆಷ್ಟು ಟೈಮ್ಸ್ ಟ್ರೇಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಪಿ ರೇಷಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ. ಹಾಗೆ ಇದು ಪ್ರೋಸ್ ಆ್ಯಂಡ್ ಕಾನ್ಸ್, ಕಂಪನಿದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಏನಿದೆ ಅಂದರೆ ಕಂಪನಿ ಸಾಲ ಇಲ್ಲ, ಕಂಪನಿ ಹ್ಯಾಸ್ ನೋ ಡೆಟ್ಟು. ಹಾಗೆ ಕಂಪನಿ ಹ್ಯಾಸ್ ಡಿಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ 26% CAGR ಫ್ರಮ್ ಫಾಸ್ಟ್ 5 years. ನಾನು ಅವಾಗಲೇ ಹೇಳ್ದಂಗೆ 5 years 26% ಇಯರ್ ಆನ್ ಇಯರ್ಲಿ ರ್ಯಾಪಿಡ್ಲಿ ಗ್ರೋ ಮಾಡಿದ್ದಾರೆ. ಕಂಪನಿ ಹ್ಯಾಸ್ ಗುಡ್ ರಿಟರ್ನ್ ಆನ್ ಈಕ್ವಿಟಿ ಆಫ್ 28 ಅಂತ ಹೇಳಿದ್ದಾರೆ. ಹಾಗೆ ಕಂಪನಿ ಹ್ಯಾಸ್ ಮೇಂಟೈನ್ ಹೆಲ್ತಿ ಡಿವಿಡೆಂಡ್ ಪೇಔಟ್. ಆಮೇಲೆ ಡಿವಿಡೆಂಡ್ ಪೇಔಟ್ ಅಂತ ಏನಂತ ಹೇಳ್ತೀನಿ. ಹಾಗೆ ಕಂಪನಿ ಹ್ಯಾಸ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಸ್ ರೆಡ್ಯೂಸ್ಡ್ ಫ್ರಮ್ 62 to 37. ಹಾಗೆ ಕಾನ್ಸಿಗೆ ಬಂದರೆ ಇದು ಬುಕ್ ವ್ಯಾಲ್ಯೂ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ. 11.2 times ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ. ದ ಕಂಪನಿ ಹ್ಯಾಸ್ ಡಿಲಿವರ್ಡ್ ಅ ಪೂರ್ ಸೇಲ್ಸ್ ಗ್ರೋತ್ ಸ್ವಲ್ಪ ಕಮ್ಮಿ ಮಾಡಿದಾರಂತೆ 5 yearsಲ್ಲಿ. ಇವಾಗ ಆರ್ಡ್ರು ಬಂದಿದೆ ಕಂಪನಿಗೆ, ನೆಕ್ಸ್ಟ್ ಫ್ಯೂಚರಲ್ಲಿ ಚೆನ್ನಾಗಿ ಮಾಡ್ತಾರೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಹ್ಯಾಸ್ ಡಿಕ್ರೀಸ್ ಓವರ್ 3 years 3.5% ಡಿಕ್ರೀಸ್ ಮಾಡಿದ್ದಾರೆ. ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಪ್ರಮೋಟರ್ ಹೋಲ್ಡಿಂಗ್ ಇರ್ತಾರೆ. ಹಾಗೆ ಇವ್ರ ಪೀರ್ಸ್ ಕಾಂಪಿಟೇಟರ್ಸ್ ಬಂದರೆ ನೋಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಫಸ್ಟಲ್ಲಿದೆ, ನೆಕ್ಸ್ಟು ಭಾರತ್ ಡೈನಾಮಿಕ್ಸು, ಹಾಗೆ ನೆಕ್ಸ್ಟು BML, ಹಾಗೆ ಎಂಟಾರು, ಪರಾಸು ಎಲ್ಲ ಬರುತ್ತೆ ನೋಡಿ. ಇದು ಕಂಪೇರ್ ಮಾಡಬೇಕು. ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಾನು ಪಿ ಇಂಡಸ್ಟ್ರಿಗೆ ಕಂಪೇರ್ ಮಾಡಬೇಕಂತ. ನೋಡಿ HL ಪರವಾಗಿಲ್ಲ, ಎಲ್ಲದಕ್ಕಿಂತ ಪರವಾಗಿಲ್ಲ, ಆದರೂ ಫಸ್ಟಲ್ಲಿದೆ, ಒಳ್ಳೆ ವಿಚಾರ.
ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಗ್ರೋತ್ ಇದೆ ನೋಡಿ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಗ್ರೋತ್ ಹೆಂಗಿದೆ ಅಂತ 2021 ಜೂನಲ್ಲೇ ಈ ಕಂಪನಿ ಮಾಡ್ತಿದ್ದು ಸೇಲ್ಸು 1600, ಆಮೇಲೆ 5000, 6000, 11000, ಆಮೇಲೆ ಮತ್ತೆ ಡಿಕ್ರೀಸ್ ಆಯ್ತು 3000, 5000, 12000, 3000. ಇಲ್ಲಿ ಕ್ವಾರ್ಟರ್ಲಿ ನೋಡಿದ್ರೆ ಸ್ವಲ್ಪ ವಾಲೆಟೈಲ್ ಅನಿಸುತ್ತೆ. ಇಯರ್ಲಿ ನೋಡ್ಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಯರ್ಲಿ ಈ 14,000, 15,000, 15,700, 16,700, 17,900, 18,000, 20,000, 21,000, 22,000, 24,000, 26,000, 27,000, 30,000. ನೋಡಿ ಹೆಂಗೆ ಇಯರ್ಲಿ ಹೆಂಗೆ ಗ್ರೋತ್ ಆಗಿದೆ, ಇದ್ರ ಸೇಲ್ಸ್ ಗ್ರೋತ್ ಇದೆಲ್ಲ ಇರೋದು ಕ್ರೋರ್ಸಲ್ಲಿ, ಇದೆಲ್ಲ ಇರೋದು ನೋಡಿ ಹೆಂಗೆ ಇನ್ಕ್ರೀಸ್ ಆಗಿದೆ ಸೇಲ್ಸಲ್ಲಿ. ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಮಾರ್ಜಿನ್ಸ್ ನೋಡಿದ್ರೆ ನೋಡಿ 5%, 10%. ಇಲ್ಕ OPM ಅಂದರೆ ಮಾರ್ಜಿನ್ 5%, 10%, 15%, 20%, 25%, 32%. ತುಂಬ ಒಳ್ಳೆ ಗ್ರೋತ್ ಕಾಣಿಸ್ತಿದೆ ಮಾರ್ಜಿನ್ಸಲ್ಲೂ ಕೂಡ. ಹಾಗೆ ಇದು ಅದರ್ ಇನ್ಕಮ್ ನೋಡಬೇಕು. ಈ ಅದರ್ ಇನ್ಕಮ್ ಬೇರೆ ಕಡೆಯಿಂದ ಇನ್ಕಮ್ ಎಲ್ಲಿ ಬರ್ತಿದೆ ಅಂತ ಇವ್ರಿಗೆ. ಹಾಗೆ ಸಾಲ ಇಂಟ್ರೆಸ್ಟ್ ಇವ್ರು ಪೇ ಮಾಡ್ತಿರೋ 32 crores. ಇವಾಗ ಸಾಲ ನೆಕ್ಸ್ಟ್ ಇಯರಿಂದ ಸಾಲ ಎಲ್ಲ ಇಂಟ್ರೆಸ್ಟ್ ಕಟ್ಟಂಗಿಲ್ಲ. ಹಾಗೆ ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಇವಾಗ TTM ಅಂದರೆ ಲಾಸ್ಟ್ 12 monthsದು 10 months 10 crores 10,000 crores 692 ಇದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 8,216 crores. ಹಾಗೆ ಅರ್ನಿಂಗ್ಸ್ ಪರ್ ಶೇರ್ ನೋಡಿ. ಅರ್ನಿಂಗ್ಸ್ ಪರ್ ಶೇರ್ ಅಂದರೆ ಕಂಪನಿ ಒಂದು ಶೇರಿಗೆ ಎಷ್ಟು ದುಡಿತೇನೆ ಅಂತ 122 ರೂಪಾಯಿ. ಹಾಗೆ ಡಿವಿಡೆಂಡ್ ಪೇಔಟ್ ಇವಾಗ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಾಫಿಟಲ್ಲಿ 31% ಇವ್ರು ಡಿವಿಡೆಂಟಾಗಿ ಕೊಡ್ತಿದ್ದಾರೆ. ಹಾಗೆ ನೋಡಿ ಬಾಕ್ಸಲ್ಲಿ ಕಾಣಿಸುತ್ತೆ ನಿಮಗೆ ಪ್ರಾಫಿಟ್, ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತು, CAGR, ROE ಎಲ್ಲ ಈ ಕಂಪನಿ ಪಾಸ್ ಮಾಡ್ಕೊಂಡು ನೋಡ್ಕೊಬೋದು, ಎಲ್ಲ ಚೆನ್ನಾಗಿದೆ. ಹಾಗೆ ಮೇಯ್ನ್ ಬರೋದು ಬ್ಯಾಲೆನ್ಸ್ ಶೀಟ್. ಯಾವುದೇ ಒಂದು ಕಂಪನಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದ್ರೆ ಫ್ಯೂಚರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಿಂಗೆ ಇರುತ್ತೆ ಅಂತ. ನೋಡಿ ಇಲ್ಲಿ ರಿಸರ್ವ್ಸ್ ಯಾವಾಗಲೂ ಗ್ರೋ ಆಗ್ತಿರ್ಬೇಕು ಒಂದು ಕಂಪನಿಯಲ್ಲಿ. 2018ಇಂದ ನೋಡಿದ್ರೆ 9,000, 11,000, 12,000, 15,000, 18,000, 23,000 ಹೆಂಗೆ ಗ್ರೋ ಆಗಿದೆ ನೋಡಿ. ಕಂಪನಿ ಹತ್ರ ರಿಸರ್ವ್ಸ್ ಇನ್ಕ್ರೀಸ್ ಆಗ್ತಿದೆ, ಹಂಗಾರೆ ಒಳ್ಳೆ ವಿಚಾರ ನೋಡಿ ಹೆಂಗೆ ಇನ್ಕ್ರೀಸ್ ಆಗ್ತಿದೆ ರಿಸರ್ವ್ಸು. ಹಾಗೆ ನೋಡಿ ಬಾರೋಯಿಂಗ್ಸ್ ನೋಡಿ 5,900 crores 53, 49, 51, 49 ಹೆಂಗೆ ಡಿಕ್ರೀಸ್ ಆಗಿದೆ ಬಾರೋಯಿಂಗು. ಹಾಗೆ ಇಲ್ಲಿ ಬಾರೋಯಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಕಂಪನಿಯೆಲ್ಲ ತೋರಿಸುತ್ತೆ. ಲಾಂಗ್ ಟರ್ಮಲ್ಲಿ ಎಷ್ಟು ಬಾರೋಯಿಂಗ್ ಇದೆ, ಶಾರ್ಟ್ ಟರ್ಮಲ್ಲಿ ಎಷ್ಟು ಬಾರೋಯಿಂಗ್ ಇದೆ, ಇಲ್ಲಿ ಲೀಸ್ ಲಯಬಿಲಿಟಿ ಎಷ್ಟಿದೆ, ಅದರ್ ಬಾರೋಯಿಂಗ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡಿವಿಡೆಂಟ್ ಯಾವಾಗ ಕೊಟ್ಟಿದೆ ಅಂತ ಹೇಳ್ಕೋಬೋದು. ಅದೇ ಡಿವಿಡೆಂಟ್ ಮೇಲೆ ಒತ್ತಿದ್ರೆ ಹಾಗೆ ಸ್ಪ್ಲಿಟ್ಟು ಯಾವಾಗ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಬೇಕಂದ್ರೆ ಹೋಗಿ ನೋಡ್ಕೊಬೋದು. ಹಾಗೆ ಕ್ಯಾಶ್ ಫ್ಲೋ ಹೆಂಗಿದೆ ಕಂಪನಿದಂತ ತೋರಿಸ್ತಾರೆ. ಇದು ರಿಸರ್ವ್ಸ್ ಆ್ಯಕ್ಚುಲಿ ಮೈನಸಲ್ಲಿ ಇರ್ಬಾರ್ದು, ಕಮ್ಮಿ ಮೈನಸಲ್ಲಿ ಇರ್ಬೇಕು, ಜಾಸ್ತಿ ಮೈನಸಲ್ಲಿ ಇರ್ಬಾರ್ದು. ಅದು ಸ್ವಲ್ಪ ಡೇಂಜರ್ ಅಂತ ಕಂಪನಿಗೆ. ಇದೆಲ್ಲ ನೋಡಬೇಕು. ಆಮೇಲೆ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ 1,700 crores. ಹಾಗೆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನೋಡಿ ಡಿವಿಡೆಂಡ್ಗೆ ಇವರು 1,973 ಕೋಟಿ ಖರ್ಚು ಮಾಡಿದ್ದಾರೆ ಡಿವಿಡೆಂಡ್ಗೆ. ಇನ್ನು ಕ್ಯಾಶ್ ಫ್ಲೋ ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಹಾಗೆ ನೆಕ್ಸ್ಟು ರೇಷಿಯೋಸ್ ಬಂದರೆ ನೋಡಿ ಈ ಕಂಪನಿ ಹತ್ರ ಯಾವಾಗ ಪ್ರಾಡಕ್ಟ್ ಸೆಲ್ ಆಗ್ತಿದೆ ಅಂತ 55 ಡೇಸು 55 crores ಅಂತ ಇದೆ ಇಲ್ಲಿ. ಹಾಗೆ ನೋಡಿ ಇಲ್ಲಿ ಬೇಕಂದರೆ ರೇಷಿಯೋಸ್ ನೋಡ್ಕೊಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ನೋಡಿ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 71% ಇದೆ. ಹಾಗೆ ಫಾರಿನ್ ಇನ್ವೆಸ್ಟರ್ಸ್ 11.5% ಇದೆ. ಹಾಗೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇಲ್ಲಿ DIS ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ. LIC, HDFC ಅವರು ಇನ್ವೆಸ್ಟ್ ಮಾಡಿದ್ದಾರೆ ನೋಡಿ. 11%, 8% ಇಟ್ಟಿದ್ದಾರೆ. ಪಬ್ಲಿಕ್ಕು ಅರೌಂಡ್ 7.86% ಇದೆ. ಇಲ್ಲಿ ಟ್ರೇಡ್ಸ್ ಮೇಲೆ ಒತ್ತಿದ್ರೆ ನೀವು ಎಲ್ಲ ಗೊತ್ತಾಗುತ್ತೆ ಯಾರ್ಯಾರು ಬೈ ಮಾಡಿದ್ದು, ಯಾರ್ಯಾರು ಸೆಲ್ ಮಾಡಿದ್ದಾರಂತ. ಹಾಗೆ ಇಲ್ಲಿ ಬೇಕಾದರೆ ನೀವು ಓದ್ಕೊಬೋದು ನೋಡಿ. ಕಾಲ್ ಇದೆ, ಕ್ರೆಡಿಟ್ ರೇಟ್ ಇದೆ, ಆ್ಯನ್ಯುವಲ್ ರಿಪೋರ್ಟ್ಸ್ ಇದೆ, ಅಲ್ಲಿ ಅನೌನ್ಸ್ಮೆಂಟ್ಸ್ ಇದೆ. ಇದು ಕಾಲಲ್ಲಿ ಓದಿದ್ರೆ ಎಲ್ಲ ಗೊತ್ತಾಗುತ್ತೆ ಕಂಪನಿದು ಫ್ಯೂಚರ್ ಅರ್ನಿಂಗ್ ಹೆಂಗೆ ಮಾಡ್ತಾರಂತ. ಅದರಿಂದ ಫ್ಯೂಚರ್ ಅರ್ನಿಂಗ್ ಪ್ರಿಡಿಕ್ಟ್ ಮಾಡ್ಬೋದು ನೀವು. ಅದು ತುಂಬ ದೊಡ್ಡದಿರುತ್ತೆ, ಒಂದು 20-30 ಪೇಜ್ ಇರುತ್ತೆ. ಕಾಲ್ ಬೇಕಂದ್ರೆ ಓದ್ಕೊಬೋದು ನೋಡಿ. ಟ್ರೇಸ್ ಮೇಲೆ ಓದಿದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ 2023 ಸೆಲ್ ಮಾಡಿದ್ದಾರೆ.
1,17 lakhs ಕ್ವಾಂಟಿಟಿ. ಯಾಕಂದ್ರೆ ನೋಡ್ಕೊಬೋದಲ್ಲ ಟ್ರೇಡ್ಸಲ್ಲಿ ಇಷ್ಟಿದೆ. ಫಂಡಮೆಂಟಲ್ ಅನಾಲಿಸಿಸ್ ಇಷ್ಟೆಲ್ಲ ಓಕೆ ಅಂದಮೇಲೆ ಕಂಪನಿ ಎಂಟ್ರಾಗ್ಬೋದು. ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಕಂಪನಿನ ಎಂಟ್ರಾದರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಸುಮ್ಮನೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ. ಇಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋಗೆ ಇಷ್ಟೇ. ಫಂಡಮೆಂಟಲ್ ಅನಾಲಿಸಿಸ್ ಹೆಂಗೆ ಮಾಡೋದಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇರೆ ಕಂಪನಿ ಹಿಂಗೆ ರಿಸರ್ಚ್ ಮಾಡಿ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಒಂದು 5-10 ಕಂಪನಿ ಈ ಥರ ರಿಸರ್ಚ್ ಮಾಡಿಬಿಡ್ತು. ಸರಿ ಗೆಳೆಯರೆ, ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರು ಜೈ ಹಿಂದ್, ಜೈ ಕರ್ನಾಟಕ.